ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರು ಹಾಗೂ ಹಾಲಿ ಸಂಸದರಾದ ಎಚ್.ಡಿ. ಕುಮಾರಸ್ವಾಮಿರವರು ಚನ್ನಪಟ್ಟಣ ತಾಲೂಕಿನ ನಮ್ಮ ಮುಸಲ್ಮಾನ ಸಮುದಾಯಕ್ಕೆ ಅವಮಾನ ಆಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ರಿಜ್ವಾನ್ ಪಾಷಾ ಆರೋಪಿಸಿದ್ದಾರೆ. ಕನಕಪುರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚನ್ನಪಟ್ಟಣ ತಾಲೂಕಿನಲ್ಲಿ ನಡೆಯಲಿರುವ ಉಪಚುನಾವಣೆಯ ಪ್ರಚಾರದ ವೇಳೆ ಜೆಡಿಎಸ್ನ ರಾಜ್ಯ ಮತ್ತು ಜಿಲ್ಲಾ ಮುಖಂಡರು ಹಾಗೂ ಸ್ಥಳೀಯ ಜೆಡಿಎಸ್ನ ಕಾರ್ಯಕರ್ತರು ನಮ್ಮ ಸಮುದಾಯದವರ ಮನೆಗಳಲ್ಲಿ ಮತಯಾಚಿಸುವ ನೆಪದಲ್ಲಿ ಅವಮಾನ ಮಾಡುವ ರೀತಿಯಲ್ಲಿ ಪ್ರತಿಯೊಂದು ಮನೆಗೂ ನಮಾಜ್ ಮಾಡುವ ಸಮಯದಲ್ಲಿ ಬಳಸುವ ಜಾನಿಮಾಜ್ ಹಾಗೂ ಕುರಾನಿನ ಹೃದಯವಾದ ಯಾಸಿನ್ನನ್ನು ಕೊಟ್ಟು ಮುಸಲ್ಮಾನರ ಮತಗಳನ್ನು ಖರೀದಿ ಮಾಡಲು ಮುಸಲ್ಮಾನರಿಗೆ ಅವಮಾನ ಆಗುವ ರೀತಿಯಲ್ಲಿ ಕ್ಷೇತ್ರದ ಮತದಾರರಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ನಾನು ಕೂಡ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಮತಯಾಚನೆ ಮಾಡಲು ಹೋದಂತಹ ಸಂದರ್ಭದಲ್ಲಿ ಪ್ರತಿ ಗ್ರಾಮಗಳಲ್ಲೂ ದಲಿತರ ಕುಟುಂಬಗಳಿಗೆ 2 ಕೆಜಿ ಕೋಳಿ ಹಾಗೂ 500 ರೂಪಾಯಿಗಳ ನಗದನ್ನು ಜೆಡಿಎಸ್ನವರು ನೀಡುತ್ತಿರುವುದು ಬೆಳಕಿಗೆ ಬಂದಿದ್ದು, ನಮ್ಮ ಕನಕಪುರ ತಾಲೂಕಿನ ಜೆಡಿಎಸ್ನ ನಗರಸಭಾ ಸದಸ್ಯರಾದ ಸ್ಟುಡಿಯೋ ಚಂದ್ರು ಕೂಡ ಮಾತನಾಡಿದ್ದಾರೆ. ಅದರ ವಿಡಿಯೋ ತುಣುಕು ನನ್ನ ಬಳಿ ಇದೆ. 150 ಜನರನ್ನು ಸೇರಿಸಿಕೊಂಡು ಕ್ಯಾಂಪೇನ್ ಮಾಡಿ ತಲಾ 300 ರೂಪಾಯಿಗಳನ್ನು ಕೊಡುತ್ತೇನೆ ಎಂದು ಮಾತನಾಡಿದ್ದಾರೆ ಎಂದು ತಿಳಿಸಿದರು. ಮಾನ್ಯ ಸಂಸದರಾದ ಎಚ್.ಡಿ. ಕುಮಾರಸ್ವಾಮಿಯವರು ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯನ್ನು ನಡೆಸುತ್ತಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ. ಮತದಾರರಿಗೆ ಹಂಚುತ್ತಿರುವ ಹಣವನ್ನು ಎಲ್ಲಿಂದ ಲೂಟಿ ಹೊಡೆದು ತರುತ್ತಿದ್ದಾರೆ. ಬೆಂಗಳೂರಿನ ಕಾರ್ಪೊರೇಟರ್ ಇಮ್ರಾನ್ ರವರು ಚನ್ನಪಟ್ಟಣದಲ್ಲಿ ಮುಸಲ್ಮಾನರ ಮತಗಳನ್ನು ಕೇಳಲು ಬಂದಿದ್ದಾರೋ ಅವರಿಗೆ ಒಂದು ಸಂದೇಶವನ್ನು ಕೊಡಲು ಇಷ್ಟಪಡುತ್ತೇನೆ. ಮುಸಲ್ಮಾನರ ಧರ್ಮಕ್ಕೆ ಅವಮಾನ ಮಾಡುವ ಪಕ್ಷದಲ್ಲಿ ನೀವು ಉಳಿದರೆ ಮುಂದಿನ ದಿನಗಳಲ್ಲಿ ಮುಸಲ್ಮಾನರೇ ನಿಮಗೆ ಅವಮಾನ ಆಗುವ ರೀತಿ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಮುಸಲ್ಮಾನರ ಮನೆಗಳಿಗೆ ಜೆಡಿಎಸ್ನ ಮುಸಲ್ಮಾನ ಮುಖಂಡರು ಮತಯಾಚನೆ ಮಾಡಲು ಹೋಗುತ್ತಿದ್ದೀರಿ. ಮುಸಲ್ಮಾನರಿಗೆ ಧಕ್ಕೆ ಬರುವ ರೀತಿಯಲ್ಲಿ ಮತಗಳನ್ನು ಕೇಳುತ್ತಿದ್ದು, ನೀವು ನಾಯಕರಾಗ ಬೇಕಾದರೆ ನಿಮ್ಮದೇ ಒಂದು ಸಂಘಟನೆಯನ್ನು ಕಟ್ಟಿ ರಾಜ್ಯದಲ್ಲಿ ನಾಯಕರಾಗಿ ಬೆಳೆಯುವುದು ಸೂಕ್ತವಾಗಿದೆ. ಚನ್ನಪಟ್ಟಣ ತಾಲೂಕಿನ ಎಲ್ಲಾ ಜಾತಿ ಜನಾಂಗಕ್ಕೂ ಜೆಡಿಎಸ್ನವರು ನೀಡುತ್ತಿರುವ ಹಣ ಸಾರ್ವಜನಿಕ ತೆರಿಗೆಯ ಹಣವಾಗಿದೆ. ಈ ಹಣ ಎಲ್ಲಿಂದ ಬರುತ್ತಿದೆ ಎಂದು ಮತದಾರ ಬಂಧುಗಳು ಪ್ರಶ್ನೆ ಮಾಡಬೇಕು ಎಂದರು. ಈ ಹಣದ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ತನಿಖೆ ಮಾಡಲಿ ಎಂದು ಆಗ್ರಹಿಸಿದರು. ಚನ್ನಪಟ್ಟಣ ಕ್ಷೇತ್ರದ ಮತದಾರರಲ್ಲಿ ನನ್ನದೊಂದು ಮನವಿ. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಅರಿಶಿನ ಕುಂಕುಮ ಆಣೆ ಪ್ರಮಾಣಗಳಿಗಾಗಲಿ ಮುಸಲ್ಮಾನ ಬಂಧುಗಳಿಗೆ ಜಾನಿಮಾಜ್ ಕೊಟ್ಟು ಧರ್ಮಕ್ಕೆ ಅವಮಾನ ಆಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ. ಇದಕ್ಕೆ ಕಿವಿ ಕೊಡಬಾರದೆಂದು ಮತದಾರರಲ್ಲಿ ಮನವಿ ಮಾಡಿದರು. ನಮಸ್ಕಾರ, ನನ್ನ ಹೆಸರು ರಿಜ್ವಾನ್ ಪಾಷಾ ಅಂತ. ನಾನು ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿದ್ದೀನಿ. ಇವತ್ತು ಚನ್ನಪಟ್ಟಣ ಬೈ ಎಲೆಕ್ಷನ್ ಏನು ನಡೀತೈತೆ, ಇದರಲ್ಲಿ ತುಂಬ ಅವಮಾನ ಆಗಿ ನಮ್ಮ ಧರ್ಮಕ್ಕೆ ಕೊಡ್ಕೊಳ್ಳೋ ರೀತಿಯಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಯಾದ ಹಾಗೂ ಮಾಜಿ ಪ್ರಧಾನಿಯಾದ ದೇವೇಗೌಡರು ಕುಮಾರಸ್ವಾಮಿ ಅವರು ಇವತ್ತು ಮುಸಲ್ಮಾನ್ ಧರ್ಮಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಪ್ರತಿಯೊಂದು ಮನೆಗೆ ಏನು ನಾವು ನಮಾಜ್ ಮಾಡೋ ಟೈಮಲ್ಲಿ ಜಾನಿಮಾಜನ್ನು ಕೆಳಗಡೆ ಹಾಕ್ಕೊಂಡು ಪ್ರೇಯರ್ ಮಾಡ್ತೀವಿ, ಅದು ಹಾಗೂ ಕುರಾನಿನ ಹಾರ್ಟ್ ಒಂದು ಬುಕ್ಕು ಯಾಸೀನ್ ಅಂತ ಏನು ಬರುತ್ತೆ, ಆ ಹಾರ್ಟನ್ನು ಕೊಟ್ಟು ಎಲ್ಲ ಮುಸಲ್ಮಾನರು ಮತಗಳನ್ನು ಪರ್ಚೇಸ್ ಮಾಡೋ ಮುಖಾಂತರ ಮುಸಲ್ಮಾನರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಇವತ್ತು ಚನ್ನಪಟ್ಟಣ ಕ್ಷೇತ್ರದ ಜನಕ್ಕೆ ಒಂದು ಮುಸಲ್ಮಾನರಿಗೆ ಅವಮಾನ ಆಗೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಅದಾದ ನಂತರ ನಾನು ಚನ್ನಪಟ್ಟಣ ಬೈ ಎಲೆಕ್ಷನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಪಂಚಾಯತಿಲ್ಲೂ ಕೂಡ ಪ್ರತಿಯೊಂದು ನಾಗರಿಕರಿಗೆ ಮನೆಗೆ 2 ಕೆಜಿ 2 ಕೋಳಿ ಕೊಟ್ಟು ಪ್ರತಿ ಮನೆಗೆ ಹಾಗೂ 300 ರೂಪಾಯಿ ತಲೆಗೆ ಕೊಟ್ಟು ಹಾಗೂ ಎಲ್ಲ ರೀತಿಯಲ್ಲಿ ದುಡ್ಡಲ್ಲಿ ಕೊಡ್ಕೊಳ್ಳೋ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಕನಕಪುರ ನಗರಸಭಾ ಸದಸ್ಯರಾದ ಸ್ಟುಡಿಯೋ ಚಂದ್ರು ಕೂಡ ಅವ್ರ ಬಾಯಿಯಲ್ಲೇ ಹೇಳಿದ್ದಾರೆ. ಆ ಸಾಕ್ಷಿ ಗುಡ್ಡೆ ನನ್ನ ಮೊಬೈಲಲ್ಲಿದೆ, ವಿಡಿಯೋ ಮುಖಾಂತರನೇ ಹೇಳಿದ್ದಾರೆ. 150 ಜನಕ್ಕೆ ಸೇರಿಸ್ಕೊಂಡು ಕ್ಯಾಂಪಿಂಗ್ ಮಾಡ್ರಪ್ಪ, 300 ರೂಪಾಯಿ ತಲೆಗೆ ಕೊಡ್ತೀನಿ ಅಂತ. ಇದು ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯನ್ನು ಮಾನ್ಯ ಕುಮಾರಸ್ವಾಮಿ ಅವರು ದೇವೇಗೌಡರವರು ನಡೆಸ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಈ ದುಡ್ಡನ್ನು ಎಲ್ಲಿಂದ ಲೂಟಿ ಹೊಡಿತಾ ಇದ್ದಾರೆ ಅಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಆ ಇಮ್ರಾನು ಏನು ಬೆಂಗಳೂರಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ, ಇವರು ಮುಸಲ್ಮಾನರು ಮತಗಳನ್ನ ಕೇಳೋಕ್ಕೆ ಏನು ಚನ್ನಪಟ್ಟಣದಲ್ಲಿ ಬಂದಿದ್ದಾರೆ, ಇವ್ರಿಗೆ ಒಂದು ಸಂದೇಶ ಕೊಡೋಕ್ಕೆ ಹೇಳ್ತೀನಿ. ಮುಸಲ್ಮಾನರು ಯಾವುದೇ ಕುರಾನ್ ಬುಕ್ ಕೊಡೋದ್ರಿಂದ ಧರ್ಮಕ್ಕೆ ಅವಮಾನ ಮಾಡೋ ವಿಚಾರನ ಮಾಡ್ತಾ ಇದ್ದಾರೆ ಅಂತ ಪಕ್ಷದಲ್ಲಿ ಇದ್ದರೆ ಮುಂದಿನ ದಿನದಲ್ಲಿ ನಿಮಗೆ ಮುಸಲ್ಮಾನರು ವಿರೋಧ ಮಾಡಿ ನಿಮಗೆ ಅವಮಾನ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಅದಾದ ನಂತರ ಇಮ್ರಾನ್ ಅವರಾಗಲಿ ಮಿಕ್ಕಿದ ಮುಖಂಡರುಗಳು ಮುಸಲ್ಮಾನರು ಏನು JDS ಪಕ್ಷದಲ್ಲಿ ಮುಸಲ್ಮಾನರು ಮತಗಳನ್ನ ಕೇಳಕ್ಕೆ ಹೋಗ್ತಾ ಇದ್ದೀರಿ,
ನೀವು ಶರೀಯತ್ನ ವಿರೋಧವಾಗಿ ಮತಗಳನ್ನ ಕೇಳ್ತಾ ಇದ್ದೀರಿ. ಮುಸಲ್ಮಾನರಿಗೆ ಧಕ್ಕೆ ಬರೋ ರೀತಿಯಲ್ಲಿ ನೀವು ಮತಗಳನ್ನ ಕೇಳಕ್ಕೆ ಹೋಗ್ತಾ ಇದ್ದೀರಿ. ದಯಮಾಡಿ ನಿಮಗೆ ಲೀಡ್ರ್ಶಿಪ್ಪೇ ಬೇಕು, ನಾವು ಬೆಳಿಲೇಬೇಕು ಅಂದರೆ ನಿಮ್ಮದೇ ಒಂದು ಸಂಘ ಕಟ್ಕೊಂಡು ನೀವೇ ಬೇಕಂದರೆ ನಿಂತ್ಕೊಂಡು ನೀವು ರಾಜ್ಯದಲ್ಲಿ ಲೀಡ್ರುಗಳಾಗಿ ಅಂತ ನಾನು ಹೇಳ್ತಾ, ಅದಾದ ನಂತರ ನಾನು ಚನ್ನಪಟ್ಟಣ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೆ ಎಲ್ಲ ಜಾತಿ ವರ್ಗದವ್ರಿಗೆ, ಒಕ್ಕಲಿಗರಾಗಲಿ, ಮುಸಲ್ಮಾನರಾಗಲಿ, SC ಜನಾಂಗ ಆಗಲಿ, ಬೆಸ್ತರು ಜನಾಂಗ ಆಗಲಿ, ದಲಿತರು, ಲಿಂಗಾಯತರು ಜನಾಂಗ ಆಗಲಿ, ಇವರು ದುಡ್ಡು ಕಾಸು ಏನು ಕೊಡ್ತಾ ಇದ್ದಾರೆ ಇದೆಲ್ಲ ನಮ್ಮದೇ ದುಡ್ಡು, ಇದೆಲ್ಲ ನಮ್ಮ ತೆರಿಗೆಗೆ ಬರೋದು. ದಯಮಾಡಿ ಇದೆಲ್ಲಿಂದ ತರ್ತಾ ಇದ್ದೀರಿ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ನೀವು ಕುಮಾರಸ್ವಾಮಿ ಅವ್ರಿಗೆ, ದೇವೇಗೌಡರಿಗೆ ಎಲ್ಲರಿಗೂ ಕೇಳಬೇಕು. ಒಬ್ಬ ಯುವ ಪ್ರತಿಭೆ ಬೆಳೀಲಿ ಅಂತ ನಾವು ಕೂಡ ಇದ್ರೆ ಇವತ್ತು ಎಲ್ಲರಿಗೆ ದುಡ್ಡು ಕೊಂಡ್ಕೊಂಡು ಇವತ್ತು ದೇಶನ ಹಾಳು ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಯಾವ್ದಾರ ಒಂದು ಡೀಲ್ ಮಾಡಿರ್ಬೋದು ಕುಮಾರಸ್ವಾಮಿ ಅವರು, ಯಾವ್ದಾರ ಒಂದು ಫ್ಯಾಕ್ಟ್ರಿಗೆ ಸೈನ್ ಆಗಿಬಿಟ್ಟು 100 ಕೋಟಿ 200 ಕೋಟಿ ದುಡ್ಡು ಬಂದಿರ್ಬೋದು. ಇದಕ್ಕೆ ಯಾವ್ದಾರ ತನಿಖೆ CBI ತನಿಖೆ ಮಾಡಿ, ಇದಕ್ಕೆ ED ತನಿಖೆ ಮಾಡಿ, ಇದ್ಯಾಕೆ ಮಾಡ್ಸೋಕ್ಕಾಗಲ್ಲ ಅಂತ ನಾನು ನೇರವಾಗಿ ನಮ್ಮ ಪ್ರಧಾನಿಯಾದ ನರೇಂದ್ರ ಮೋದಿ ಅವ್ರಿಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ಎಲ್ಲ ನನ್ನ ಚನ್ನಪಟ್ಟಣ ಮತದಾರರಿಗೆ, ನನ್ನ ಮತದಾರ ದೇವ್ರುಗಳಿಗೆ ಕೈ ಮುಗಿದು ನಿಮಗೆ ಮನವಿ ಮಾಡ್ತೀನಿ. ದಯವ ಮಾಡಿ ಯಾರು ದುಡ್ಡಕ್ಕಾಗಲಿ, ಅರ್ಶಿನ ಕುಂಕುಮಕ್ಕಾಗಲಿ, ನಿಮಗೆ ಹಣ ಪ್ರಮಾಣ ಮಾಡಿಸೋದಾಗಲಿ, ಮುಸಲ್ಮಾನರಿಗೆ ಏನಿವತ್ತು ಕುರಾನಿನ ಒಂದು ಹಾರ್ಟ್ ಕೊಟ್ಟು ಜಾನಿಮಾಜನ್ನು ಕೊಟ್ಟು ನಿಮಗೆ ಅವಮಾನ ಆಗೋ ರೀತಿಯಲ್ಲಿ, ನಿಮ್ಮ ಧರ್ಮಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಏನು ನಡ್ಕೊಳ್ತಾ ಇದ್ದಾರೆ, ಏನು ಎಲ್ಲರಿಗೆ 300 ರೂಪಾಯಿ 500 ರೂಪಾಯಿ ತಲೆ ಕೊಟ್ಬಿಟ್ಟು ಕ್ಯಾಂಪಿಂಗ್ ಮಾಡಿಸ್ತಾ ಇದ್ದಾರೆ. ಇವರೆಲ್ಲ ವಿರೋಧವಾಗಿ ಸಾಕ್ಷಿ ಗುಡ್ಡೆ ಕೊಡ್ತೀನಿ, ಎಲ್ಲ ವಿರೋಧವಾಗಿ ಒಂದು ಕಾನೂನು ರೀತಿಯಲ್ಲಿ ಇವ್ರಿಗೆ ಶಿಕ್ಷೆ ಆಗಬೇಕಂತ ಕೇಳ್ಕೊಳ್ತಾ ಎಲ್ಲ ಮತದಾರ ದೇವ್ರುಗಳಿಗೆ ನಾನು ಕೇಳೋದು ಇಷ್ಟೇ. ದಯಮಾಡಿ ನಿಮ್ಮ ಅಭಿವೃದ್ಧಿಗೋಸ್ಕರ ನಿಮ್ಮ ಕಡೆ ಯಾವ ಸರ್ಕಾರ ನಿಂತಿದೆ, ಈ ಹೆಣ್ಮಕ್ಳಿಗೋಸ್ಕರ 2,000 ರೂಪಾಯಿ ಏನು ಕೊಡ್ತಾ ಇದ್ದೀವಿ, ಅಕ್ಕಿ ಭಾಗ್ಯ ಏನು ಕೊಡ್ತಾ ಇದ್ದೀವಿ, ಆ ಬಸ್ಗಳಿಗೆ ಏನು ಫ್ರೀ ಕೊಡ್ತಾ ಇದ್ದಾರೆ, ಆ ಸರ್ಕಾರಕ್ಕೆ ನೀವು ಬೆಂಬಲ ಕೊಡಬೇಕಂತ ನಾನು ಕೇಳ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ಲರ ಚನ್ನಪಟ್ಟಣ ಕ್ಷೇತ್ರದ ಜನಕ್ಕೆ ನಮಸ್ಕಾರಗಳು. ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.